ನನ್ನ ಪರಿಚಯ ರಂಜಿತ್. ಸೊ ಇವತ್ತು ನಾನು ವೆಸ್ಟೇಜ್ ಅಲ್ಲಿ ಬಿಸ್ನೆಸ್ ನ ಆಪರೇಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಶನ್ ಬಗ್ಗೆ ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ ಬಂದಿದ್ದೆ. ಸೊ ಪ್ರಾಕ್ಟಿಕಲ್ ಆಗಿ ಸಮ್ ರಿಸಲ್ಟ್ ನ ತೆಗೆದಿದ್ದಾರೆ. ನಮ್ದೇನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿ ಡಿಪಾರ್ಟ್ಮೆಂಟ್ ಪ್ರಾಡಕ್ಟ್ಸ್ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಮ್ ರಿಸಲ್ಟ್ ನ ತೆಗೆದಿದ್ದಾರೆ. ಸೊ ಅದನ್ನ ನಾನು ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಜಯಾನಂದ್ ಅವರೇ, ನಿಮ್ ಪರಿಚಯ ಮಾಡ್ಕೊಡಿ. ಅಲ್ಲಿ ನನ್ನ ಹೆಸರು ಜಯಾನಂದ್ ಅಂತ. ನಾನು ಕುಮಾರಗಿರಿಯಲ್ಲಿರೋದು. ಸೆಕೆಂಡ್ ಇಯರ್ ಓದಿರೋದು. ಸೆಕೆಂಡ್ ಇಯರ್ ಆದ್ಮೇಲೆ ನನಗೆ ಕೃಷಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಹಂಗಾಗಿ ಈ ರೀತಿ ಬೆಳೆ ಮಾಡಬೇಕು, ನಾನು ಏನಾದ್ರು ಮಾಡ್ಬೇಕು ಅಂತ ಏನ್ ಮಾಡಿದೆ, ಇದರಿಂದ ಮಾಡಿದೀನಿ. ಬೇರೆ ಹೊಲ ತಗೊಂಡು ಗುತ್ತಿಗೆ ತಗೊಂಡು ಸ್ವಂತ ಮಾಡಿದೀನಿ. ಓಕೆ, ಏನ್ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ? ಹೇಗೆ ಬೆಳೆ ಸ್ಟಾರ್ಟ್ ಮಾಡಿದ್ರಿ? ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ಕಲ್ಟಿವೇಟರ್ ಬೇಸಾಯ ಅಂತ ಹೇಳ್ತೀವಲ್ಲ, ಆ ಬೇಸಾಯ ಅಂತ ಬೇಸಾಯ ಮಾಡಿಸಿದೆ. ಬೇಸಾಯ ಮಾಡಿಸ್ಮೇಲೆ ಈ ಗ್ರಾನ್ಯೂಲ್ಸ್ ಏನಿದೆ ಚೆಲ್ಲಿದೆ. ಫಸ್ಟ್ ಹಾಕಿದ್ರಿ ನೀವು? ಅಂದ್ರೆ ಜೋಳ ಹಾಕೋದಕ್ಕಿಂತ ಅಂದ್ರೆ ಏನು ಬಿತ್ತನೆ ಮಾಡೋದಕ್ಕೆ ಮುಂಚೆನೇ ಹಾಕಿದ್ರಿ? ನನಗೆ ಸೈಂಟಿಫಿಕ್ ಇದು ನಮ್ಗೆ ಲಿಖಿತ ಅವರು ನನಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ರು. ಓಕೆ ಓಕೆ. ಗ್ರಾನ್ಯೂಲ್ಸ್ ಇದು ಭೂಮಿಯಲ್ಲಿ ಸಾರಾಂಶ ಇಲ್ಲ ಅಂದ್ರೆ ಹಾಕ್ಬೋದು ಅಂತ ಹೇಳಿದ್ರು. ಓಕೆ ಓಕೆ. ಅವಾಗ ಏನ್ ಮಾಡಿದೆ, ನಾನು ಸ್ವಲ್ಪ ಹಾಕಿ ನೋಡೋಣ, ಟ್ರಯಲ್ ನೋಡೋಣ ಅಂತ ಏನ್ ಮಾಡಿದೆ, ಆ ಗ್ರಾನ್ಯೂಲ್ಸ್ ಯೂಸ್ ಮಾಡಿದೆ. ಓಕೆ. ಗ್ರಾನ್ಯೂಲ್ಸ್ ಯೂಸ್ ಮಾಡಿದ್ಮೇಲೆ ಯೂಸ್ ಮಾಡಿ ಮತ್ತೆ ಸ್ಟಾರ್ಟಿಂಗ್ ಗೊಬ್ಬರಗಳು ಯೂಸ್ ಮಾಡಿದೆ. ಫಸ್ಟ್ ರೌಂಡಿಗೆ ಯೂಸ್ ಮಾಡಿದೆ. ಸೆಕೆಂಡ್ ರೌಂಡಿಗೆ ಆಗ್ಲಿಲ್ಲ. ಮತ್ತೆ ಲಾಸ್ಟ್ ರೌಂಡ್ ಮತ್ತೆ ಅದನ್ನೇ ಯೂಸ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಆಕ್ಚುಲಿ ನಾವ್ ಇಲ್ಲೇನ್ ಕಾಣಿಸ್ತಾ ಇದೆ, ಸೊ ಇದೇ ಗ್ರಾನ್ಯೂಲ್ಸ್ ನ ಯೂಸ್ ಮಾಡ್ಬಿಟ್ಟು ಇಂದು ತುಂಬಾ ಚೆನ್ನಾಗಿ ಬೆಳೆನ ತೆಗ್ದಿದ್ದಾರೆ. ಸೊ ಬೆಳೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾವ ತರ ಆಗಿದೆ ಅಂತ ಹೇಳಿದ್ದು. ಸೊ ಜಯನಂದ್ ಆಕ್ಚುಲಿ ಏನ್ ಅನ್ನಿಸ್ತು ಎಸ್ಪೆಷಲಿ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ? ಬೇರೆ ಇದು ಒಂಥರ ತುಂಬಾ ಗ್ರೀನರಿ ಆಗಿದೆ. ಓಕೆ. ಯಾವತ್ತೂ ಒಂದು ವೀಕ್ನೆಸ್ ಬರಲ್ಲ. ಮತ್ತೆ ಹಸಿಯಲ್ಲಿ ಏನ್ ತನುವಿನ ಅಂಶ ಏನೋ ಇರುತ್ತೆ, ಅದು ಹಂಗೆ ಇರುತ್ತೆ. ತೇವಾಂಶ ಹಂಗೆ ಇರುತ್ತೆ, ಹೋಗಲ್ಲ. ಭೂಮಿಯಲ್ಲಿ ಈಗ ನಾವು ಗೊಬ್ಬರ ಹಾಕಿರ್ತೀವಲ್ಲ, ಗೊಬ್ಬರಕ್ಕೂ ಇದಕ್ಕೂ ಗೊಬ್ಬರ ಆದ್ರೆ ಡ್ರೈ ಆಗ್ಬಿಡುತ್ತೆ. ಅದು ಕೆಮಿಕಲ್ ಅಲ್ಲ, ಡ್ರೈ ಆಗ್ಬಿಡುತ್ತೆ. ಈ ಬರೀ ನಾನು ಜಾಸ್ತಿ ಏನ್ ಖರ್ಚು ಮಾಡಿಲ್ಲ. ಹೇಳ್ಬೇಕಂದ್ರೆ ಅವಾಗ ಹೋದ ವರ್ಷದಲ್ಲಿ 25,000 ತನಕ ಖರ್ಚು ಮಾಡಿದೀನಿ. ಇದ್ರಲ್ಲಿ 12,000 ತನಕ ಖರ್ಚು ಮಾಡಿದೀನಿ. ಅಂದ್ರೆ ಅರ್ಧಕ್ಕರ್ಧ ನೀವು ಅಮೌಂಟ್ ನ ಸೇವ್ ಮಾಡಿ ತುಂಬಾ ಸೇವ್ ಮಾಡಿದೀನಿ. ಮತ್ತೆ ನಿಮ್ಗೆ ಈ ಡಿಫ್ರೆನ್ಸ್ ಎಲ್ಲ ಅಬ್ಸರ್ವ್ ಮಾಡೋದೇನು ಅಂತಂದ್ರೆ, ಸೊ ನಿಮ್ಗೆ ಬೆಳೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದೇನಂದ್ರೆ ತುಂಬಾ ಗ್ರೀನರಿ ಇದೆ. ಅವಾಗಿಂತ ತುಂಬಾ ಖುಷಿ ಆಗುತ್ತೆ, ತುಂಬಾ ಹಸಿರಾಗಿದೆ. ಈಗ ಇದು ಹೇಳ್ಬೇಕಂದ್ರೆ ಅದು ವೈಟ್ ಆಯ್ತು, ಇದು ಹಸಿರಾಯ್ತು. ಈ ಮಾತೆ ಏನಿದೆಯಲ್ಲ, ಇದೆಷ್ಟು ಇದು ಏನ್ ತೆನೆ ಏನಿದೆಯಲ್ಲ, ಇದೆಷ್ಟು ಹಸಿರು ಇರುತ್ತೆ, ವೈಟ್ ಕಾಣುತ್ತೆ, ಅಷ್ಟೋ ತನಕ ಇದು ಗ್ರೋತ್ ಸೈಜ್ ಇನ್ನೂ ದಪ್ಪ. ಇದು ಜೋಳ ಸೈಜ್ ಏನಿದೆ ದಪ್ಪ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಕ್ಚುಲಿ ಜೋಳದ ಡಿಫ್ರೆನ್ಸ್ ಅರ್ಥ ಮಾಡಿಸ್ತೀವಿ ನಾವು ನಿಮ್ಗೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಇಂದ ಕೂಡ ಜೋಳದ ಕಾಳು ಸ್ಟಾರ್ಟ್ ಆಗಿದೆ. ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕನು ಸೊ ಜೋಳದ ಕಾಳುಗಳು ಸಿಗುತ್ತೆ. ಅಂದ್ರೆ ನಾವ್ ಇಲ್ಲಿ ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಸೊ ತುಂಬಾ ಚೆನ್ನಾಗಿ ಇಳುವರಿ ಸಿಗುತ್ತೆ. ಮತ್ತೆ ಜೋಳದ ಸೈಜು ಕೂಡ ಏನ್ ನಾವು ಸೊ ವೆಯ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ವೆಯ್ಟ್ ಕೂಡ ಸಿಗುತ್ತೆ, ಮತ್ತೆ ಸೈಜು ಕೂಡ ಸಿಗುತ್ತೆ. ಸೊ ಜಯನಂದ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸೊ ಈಗ ತುಂಬಾ ಗ್ರೀನಿಶ್ ಇರೋದ್ರಿಂದ ಗಿಡನೂ ಕೂಡ ತುಂಬಾ ಫಲವತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಏನ್ ವೈಟ್ ಇರುತ್ತೆ ಅಷ್ಟೋ ತನಕನೇ ಗ್ರೋತಿಂಗ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ, ನಿಲ್ಲಲ್ಲ. ಓಕೆ. ಆಕ್ಚುಲಿ ವೆಸ್ಟೀಜ್ ಅಲ್ಲಿ ಏನೇನ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನೀವು ರಿಸಲ್ಟ್ ನ ತೆಗೆದಿದ್ದೀರಾ? ವೆಸ್ಟೀಜ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ನಾನು ಫಸ್ಟ್ ಯೂಸ್ ಮಾಡಿದ್ದು ಗ್ರಾನ್ಯೂಲ್ಸ್. ಓಕೆ, ಗ್ರಾನ್ಯೂಲ್ಸ್ ಆಯ್ತು. ಸೆಕೆಂಡ್ ಪ್ರಾಡಕ್ಟ್? ಸೆಕೆಂಡ್ ಬಯೋಫಂಗಿಸೈಡ್ ಯೂಸ್ ಮಾಡಿದೆ. ಏನಕ್ಕೋಸ್ಕರ ಯೂಸ್ ಮಾಡಿದ್ರಿ? ಬಯೋಫಂಗಿಸೈಡ್ ಏನಂದ್ರೆ ಇದು ಈ ಸುಳಿ ಏನಿದೆಯಲ್ಲ ಅದು ತಿಂತಾ ಇತ್ತು. ಓಕೆ. ಆಕ್ಚುಲಿ ಸುಳಿ ಏನಿದೆ ಅಥವಾ ಮತ್ತೆ ಏನು ಎಲೆ ಇದೆ, ಲೀಫ್ ಇದೆ, ಹುಳ ಬರ್ತಿತ್ತು. ಆಕ್ಚುಲಿ ಇವ್ರು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಹುಳನು ಅಬ್ಸರ್ವ್ ಮಾಡಕ್ಕಾಗಲ್ಲ. ಮತ್ತೆ ಎಲೆನೂ ಕೂಡ ತುಂಬಾ ಹೆಲ್ದಿ ಆಗಿದೆ. ಸೊ ಮತ್ತಿನ್ನೇನ್ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಜಯನ? 2 ಟೈಮ್ ಸ್ಪ್ರೇ ಮಾಡಿದೆ, ಸ್ವಲ್ಪ ಕಂಟ್ರೋಲ್ ಬಂತು. 2 ಟೈಮ್ಸ್ ಸ್ಪ್ರೇ ಮಾಡಿದ್ರಾ? ಒಂದೇ ಸೇರಿ ಸ್ಪ್ರೇ ಮಾಡಿದ್ರೆ ಅದು ಹಂಗೆ ತಿರ್ಗಾ ಜಾಸ್ತಿ ಆಗುತ್ತೆ ಅಂತ ನಿಲ್ಲಲ್ಲ. ನಾನು 15 ದಿವಸ ಗ್ಯಾಪ್ ಇಟ್ಟು ತಿರ್ಗಾ ಸ್ಪ್ರೇ ಮಾಡಿದೆ. 2 ಟೈಮ್ಸ್ ಸ್ಪ್ರೇ ಮಾಡೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ. ಮತ್ತೆ ಇನ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ? ಆಮೇಲೆ ಈಗ ನ್ಯಾನೋಟೆಕ್ ಯೂಸ್ ಮಾಡ್ಬೇಕು, ಯಾಕಂದ್ರೆ ಗ್ರೋತಿಂಗ್ ಜಾಸ್ತಿ ಆಗುತ್ತೆ ಅಂತ ಇನ್ಫಾರ್ಮೇಶನ್. ಓಕೆ ಫ್ರೆಂಡ್ಸ್, ನೋಡಿ ಆಕ್ಚುಲಿ ಇಲ್ಲಿ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ನಮ್ದೇನಾದ್ರು ಈಗ ನ್ಯಾನೋಟೆಕ್ಸ್ ನ ಯೂಸ್ ಮಾಡಿದ್ರೆ ನಾವ್ ಇನ್ನ ಕೂಡ ಇಳುವರಿನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಜಯನಂದ್ ಅವ್ರು ಹೇಳ್ತಾರೆ. ಸೊ ಇವ್ರದ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಟೋಟಲ್ ಜಯನಂದ್ ಅವರೇ, ನಿಮ್ಗೆ ಈ ಒಂದು ಬೆಳೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನ್ ಅನಿಸ್ತಾ ಇದೆ? ಲಾಸ್ಟ್ ಇಯರ್ ಅಲ್ಲಿ ಗ್ರೋತಿಂಗ್ ಇರ್ಲಿಲ್ಲ. ಓಕೆ. ಯಾಕಂದ್ರೆ ಸಣ್ಣಗ್ ಬಿಡೋದು, ಸಣ್ಣ ಬಂದ್ರೆ ನನಗೆ ಏನು ವರ್ಕೌಟ್ ಆಗ್ತಿರ್ಲಿಲ್ಲ, ಇಳುವರಿ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದ ಬೆಳೆಗೆ ಏನು ಲಾಸ್ ಆಗೋದು, ಫಸಲು ಕರೆಕ್ಟ್ ಆಗಿ ಸಿಗ್ತಿರ್ಲಿಲ್ಲ. ನಾನು ಎಷ್ಟೋ ಭೂಮಿಯಲ್ಲಿ ಕಷ್ಟಪಟ್ಟು ರಾತ್ರಿ ಎಲ್ಲ ಹಗ್ಲು ಎಲ್ಲ ಗೋಳಾಡಿದ್ರು, ಅಷ್ಟು ಫಸಲು ಸಿಗ್ತಿರ್ಲಿಲ್ಲ. ಈ ಸರಿ ಏನು ಹಂಗಿಲ್ಲ. ಈ ಸರಿ ನಾನು ಕಷ್ಟಪಟ್ಟು ಗ್ರಾನ್ಯೂಲ್ಸ್ ಎಲ್ಲ ಯೂಸ್ ಮಾಡಿಲ್ಲ, ಕಡಿಮೆ ಖರ್ಚು. ಹೋದ ಸರಿ 25,000 ಖರ್ಚು ಮಾಡಿದ್ರೆ ಈ ಸರಿ 12,500 ಫಿನಿಶ್ ಆಗೋಗಿದೆ. ಆಕ್ಚುಲಿ ಅಬ್ಸರ್ವ್ ಮಾಡೋದೇ ನೋಡಿ. ಸೊ ಖರ್ಚು ಕೂಡ ತುಂಬಾ ಕಡಿಮೆ ಆಗಿದೆ, ರಿಸಲ್ಟ್ ಕೂಡ ತುಂಬಾ ಜಾಸ್ತಿಯಾಗಿ ಬಂದಿರೋದ್ರಿಂದ ಸೊ ಜಯನಂದ್ ಅವರು ಸೊ ಖುಷಿಯಾಗಿ ಇಲ್ಲಿ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಸೊ ಇದು ನಮ್ಮ ರಿಯಲ್ ಎಕ್ಸ್ಪೀರಿಯನ್ಸ್ ಡಿಯರ್ ಫ್ರೆಂಡ್ಸ್.
ಹೇಳ್ಬೇಕಂದ್ರೆ ಎಲ್ಲರಿಗೂ ಈಗ ಗೌರ್ಮೆಂಟ್ ಒಂದು ರೈತರಿಗೆ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡೋದಕ್ಕಿಂತ ಈ ಗ್ರಾನ್ಯೂಲ್ಸ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಾವು ಇಳುವರಿನೂ ತುಂಬಾ ಚೆನ್ನಾಗಿ ತಗೋಬಹುದು. ನಾವು ಮತ್ತೆ ಒಳ್ಳೆ ರೈತ ಆಗಿ ಕೂಡ ಇಲ್ಲಿ ಗ್ರೋತ್ ಆಗ್ಲಿಕ್ಕೆ ಭೂಮಿಯಲ್ಲಿ ಏನು ಎಫೆಕ್ಟ್ ಆಗಲ್ಲ. ಅಷ್ಟರೊಳಗೆ ಏನ್ ಬರುತ್ತೆ ಅಂದ್ರೆ ಇದರಿಂದಾನೇ ಬರೋದು. ಭೂಮಿಯಲ್ಲಿ ಸಾರಾಂಶ ಇರೋಲ್ಲ, ಅವಾಗ ಇದು ಯೂಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಸೂಪರ್ ಜಯನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್.